ಇವತ್ತು 31 ಡಿಸೆಂಬರ್. ಸೊ 2025ಗೆ ಬೈ ಬೈ ಹೇಳ್ಕೊಂಡು 2026ಗೆ ವೆಲ್ಕಮ್ ಮಾಡ್ಕೋಸಲಿಂದ ನಾ ಇವತ್ತೊಂದು ರೈಡ್ ಮಾಡತ್ತೀನಿ. ಸೊ ಭಾಳಷ್ಟು ಜನ ಎಲ್ಲ ಗೋವಾಕ್ಕೆ ಹೋಗ್ತಾರೆ ರೈಡ್ ಮಾಡಾಕ. ಈಗ 7 ಗಂಟೆ ಆಗ್ಯದ, ಗಂಗಾವತಿದಾಗ ಇದ್ದೀನಿ. ಹಾಯ್, ನಮಸ್ಕಾರ ಕರ್ನಾಟಕ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಭಾಳ ದಿನದ ಮೇಲೆ ಮತ್ತೆ ರಿಟರ್ನ್ ಬಂದೀನಿ. ಇವತ್ತು 31 ಡಿಸೆಂಬರ್. ಸೊ 2025ಗೆ ಬೈ ಬೈ ಹೇಳ್ಕೊಂಡು 2026ಗೆ ವೆಲ್ಕಮ್ ಮಾಡ್ಕೋಸಲಿಂದ ನಾ ಇವತ್ತೊಂದು ರೈಡ್ ಮಾಡತ್ತೀನಿ. ಸೊ ಎಲ್ಲಿಗಂತ ಹೇಳ್ತೀನಿ, ಮುಂದೆ ಓದ್ತಾ ನಿಮಗೆ ಗೊತ್ತೋ. ಹೇಳಕ್ಕೆ ಏನದ, ಆಲ್ರೆಡಿ ತಮ್ನೇಲ್ ನೋಡಿರ್ತೀರಿ. ತಮ್ನೇಲ್ನಾಗ ನಾ ಆಲ್ರೆಡಿ ಹಾಕಿರ್ತೀನಿ ಎಲ್ಲಿಗೆ ಹೊಂಟೀನಿ ಅಂತೇಳಿ. ಬಟ್ ಇರಲಿ, ಇದೊಂದು ಸಸ್ಪೆನ್ಸ್ ಹೋಗೋ ತನಕ ನಿಮ್ಗೆ ನಾ ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಹೇಳ್ತೀನಂತ. ಸೊ ಇವತ್ತು ಸೋಲೋ ರೈಡ್ ಹೊಂಟೀನಿ. ಇವತ್ತು ಯಾರೂ ಇಲ್ಲ ಜೊತೆಗೆ. ಸೊ ಒಬ್ಬನೇ ಹೊಂಟೀನಿ. ಸೊ ನಮ್ಮ ಮೇ ಬಿ ಹೊಂಟಿದ್ದ ಜಾಗಕ್ಕೆ ಯಾರು ಸಿಕ್ಕರೆ ಅಲ್ಲಿ ರೈಡ್ ಕಂಟಿನ್ಯೂ ಮಾಡ್ತೀನಿ ಅವ್ರ ಜೊತೆಗೆ. ಸೊ ಭಾಳಷ್ಟು ಜನ ರೈಡ್ರ್ ಇವತ್ತು ಬರ್ತಾರೆ ಅಲ್ಲಿಗೆ. ಯಾಕಂತಂದ್ರೆ ನಾಳೆ ನ್ಯೂ ಇಯರ್ ಅದೆಲ್ಲ ಬರ್ತಾರೆ ಆಲ್ಮೋಸ್ಟ್ ಆಲ್ ರೈಡರ್ಸ್ ಅಷ್ಟೇ. ಇಂಥ ಜಾಗಕ್ಕೆ ನಮ್ಮಂಥ ರೈಡರ್ಸ್ ಅಷ್ಟೇ ಬರ್ತಾರೆ. ಸೊ ಭಾಳಷ್ಟು ಜನ ಎಲ್ಲ ಗೋವಾಕ್ಕೆ ಹೋಗ್ತಾರೆ ರೈಡ್ ಮಾಡೋಕೆ. ಸೊ ಇಲ್ಲಿ ಅಂತೂ ಗೊತ್ತಾಗಿರ್ತದೆ ನಿಮ್ಗೆ ನಾ ಗೋವಾಕ್ಕೆ ಹೊಂಟಿಲ್ಲ ಅಂತೇಳಿ. ಸೊ ಹೇಳ್ತೀನಂತ. ಮತ್ತು ಎಲ್ಲರೂ ಹೆಂಗಿದ್ರಿ, ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಸೊ ನಾನು ಆರಾಮಿದ್ದೀನಿ. ಸೊ ಭಾಳಷ್ಟು ಕೆಲಸಗಳಿದ್ದವು, ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ರೈಡ್ ಆಮೇಲೆ ವ್ಲಾಗ್ ಮಾಡ್ಲಿಕ್ಕಾಗಿಲ್ಲ. ಸೊ ಈಗ 2026ನಾಗ ಏನಾಗ್ತದೆ ಹೇಳಲ್ಲ. ಯಾಕಂತಂದ್ರೆ ಭಾಳ ಸರಿ ಹೇಳಿ ಕಂಟಿನ್ಯೂ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ 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 ಈಗೆಲ್ಲ ನಿಮ್ಗೆ ಸಾಕಾಗಿರ್ತದೆ ನಾ ಹೇಳಿದ್ದು ಕೇಳಿ. ಸೊ ಹಂಗಾಗಿ ಮುಂದೆ 2026ನಾಗ ಕಂಟಿನ್ಯೂ ಆಗಿ ವ್ಲಾಗ್ ಅಪ್ಲೋಡ್ ಮಾಡೋವಂಥ ಮನಸ್ಸು ನನಗೆ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ ನಾನೇ. ಸೊ ಬರ್ರಿ ಈಗ ಹೋಗೋಮಂತ ರೈಡ್ ಕಂಟಿನ್ಯೂ ಮಾಡಮ್ಮ. ಓದ್ತಾ ಹೇಳ್ತೀನಿ. ಆಮೇಲೆ ವಿಡಿಯೋ ಎಂಡ್ ತನಕ ನೋಡಿರಿ. ಸೊ ಇವತ್ತು ಯಾರು ನಮ್ಮ ವಿಡಿಯೋ ನೋಡ್ಲತ್ತೀರಿ, ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಸೇಡಮ್ಲಿಂದ ಬಿಟ್ಟೀನಿ. ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ 1:44 ಆಗ್ಯದ. ಸೊ ನೋಡಮ್ಮ, ನಾವು ಹೋಗೋ ಒಂದು ಕಿಲೋಮೀಟರ್ಸ್ ಒಂದು 300 ಕಿಲೋಮೀಟರ್ಸ್ ಆಗ್ಬೋದು ಇಲ್ಲಿಂದ ನಮ್ಮ ಸೇಡಮಿಂದ. ಸೊ 300 ಕಿಲೋಮೀಟ್ರ್ ಅಂದ್ರೆ 145 ಅಂತ ತಿಳ್ಕೊರಿ. 145ಗೆ ಸೇಡಮ್ಲಿಂದ ಬಿಟ್ಟೀನಿ. ಸೊ ಅಲ್ಲಿಗೆ ಹೋಗೋ ತನಕ ಎಷ್ಟಾಗ್ತದೋ ಏನಿಲ್ಲ ನೋಡಮ್ಮಂತ. ಸೊ ಈ ಒಂದು ರೈಡ್ ಏನದಲ್ಲ, ಇದಕ್ಕೆ ನಾವು ಆಲ್ಮೋಸ್ಟ್ ಆಲ್ ಎಷ್ಟಾಗ್ತದೋ ಅಷ್ಟು ಒಂದು ಏನಂತಾರೆ ಬಜೆಟ್ ಫ್ರೆಂಡ್ಲಿ ಮಾಡಮ್ ಅಂತೇಳಿ ಅಂದ್ಕೊಂಡೀವಿ. ಒಂದು ಟೆಂಟ್ ಕ್ಯಾರಿ ಮಾಡೀನಿ. ಸೊ ರೂಮ್ ಗೀಮ್ ಮಾಡೋ ಸೀನಿಯರೆಲ್ಲ ಕ್ಯಾಂಪಿಂಗ್ ಮಾಡಿ ನೈಟ್ ಸ್ಟೇ ಮಾಡಬೇಕು. ಸೊ ಎಷ್ಟಾಗ್ತದೆ ನೋಡ್ತೀನಿ. ಯಾಕಂತಂದ್ರೆ ನನ್ನ ಕೈಯಾಗ ಭಾಳ ಖರ್ಚಾಗ್ತದೆ. ಆದ್ರೂ ಆದಷ್ಟು ಕಂಟ್ರೋಲ್ ಮಾಡಿ ಈ ಒಂದು ರೈಡ್ ಮಾಡ್ತೀನಿ. ನೈಟ್ ಒಂದು ರೂಮಿಂದ ಉಳಿಸ್ತೀನಿ. ಆಮೇಲೆ ಸ್ಟೋವ್ ಅದು ಕ್ಯಾರಿ ಮಾಡೀನಿ. ಮೇ ಬಿ ಮಾಡಿದ್ರೆ ಅಡುಗೆ ಮಾಡ್ಕೊತೀನಿ. ಯಾಕಂತಂದ್ರೆ ನನ್ನ ಮೇಲೆ ನನಗೆ ಭಾಳಷ್ಟು ಭರೋಸೆ ಇಲ್ಲ. ಹೋಟೆಲ್ ಕಂಡ್ರೆ ಹಸು ಅಲ್ಲದ ಜಾಸ್ತಿ ಅಂತಂದ್ರೆ ಊಟ ಮಾಡಿಬಿಡ್ತೀನಿ. ನಾ ಯಾವುದೂ ಲೆಕ್ಕ ಹಾಕಲ್ಲ. ಸೊ ನೋಡಮ್ರಿ, ಕ್ಯಾಂಪಿಂಗ್ ಹಾಕ್ಲಕ್ಕೆ ಏನಾರ ಒಂದು ಜಾಗ ಚೆಂದ ಸಿಕ್ಕುತ್ತಪ್ಪ ಅಂತಂದ್ರೆ ಆರಾಮಾಗಿ ಕ್ಯಾಂಪಿಂಗ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಆಯ್ತು ಅಂದ್ಕೊಂಡೀನಿ. ಮಧ್ಯಾಹ್ನ ಅದಲ್ಲ, ಒಂದು ಸ್ವಲ್ಪ ಮಧ್ಯಾಹ್ನ ಬಿಡಬೇಡ್ರಿ. ಯಾರೇ ಒಂದು ರೈಡ್ ಮಾಡ್ಬೇಕಂತಂದ್ರೆ ಮಧ್ಯಾಹ್ನ ಬಿಡ್ಲಕ್ಕೆ ಹೋಗ್ಬೇಡ್ರಿ. ಇದು ನಂದು ರಾಂಗ್ ಟೈಮ್. ಇದು ಮಧ್ಯಾಹ್ನ ಬಿಟ್ಟದ್ದು. ಮುಂಜಾನೆ ಬಿಡಬೇಕು ಯಾವುದೇ ರೈಡ್ ಇರಲಿ. ಅರ್ಲಿ ಮಾರ್ನಿಂಗ್ ಬಿಟ್ರೆ ಒಂದು ಸ್ವಲ್ಪ ಕಿಲೋಮೀಟರ್ಸ್ಗಳು ಕವರ್ ಮಾಡ್ಕೋಬೋದು ಜಲ್ದಿ. ಸೊ ಹಂಗಿದ್ದಾಗ ಏನಾಗ್ತದ, ಭಾಳಷ್ಟು ಬಿಸಿಲು ಇರ್ತದಲ್ಲ, ಡಿಹೈಡ್ರೇಟ್ ಆಗಿ ಮನುಷ್ಯಾಗ ಗಾಡಿ ಓಡಿಸ್ಲಕ್ಕೆ ಮನ್ಸು ಬರಲ್ಲ. ಇದು ನಮ್ಮ ಕಡೆಗೆ ಸ್ಪೆಷಲ್ಲಾಗಿ ಡಸ್ಟು, ಆಮೇಲೆ ಒಂದು ಸ್ವಲ್ಪ ಬಿಸಿಲನ್ನ ಜಾಸ್ತಿ. ನಂಬಲ್ಲಿ ಮುಂಜಾನೆಲ್ಲ ಚಳಿ ಇರ್ತದೆ. ರಾತ್ರಿ ಮಧ್ಯಾಹ್ನ ಗಡಿಗೆ ಬಿಸಿಲು ನಾಯಿ ಹೊಡ್ದಂಗೆ ಹೊಡಿತದೆ. ಹೆಂಗಂತಂದ್ರೆ ಬೇಸಿಗೆಯಾಗಿದ್ದೀವೋ ಒಂದು ಚಳಿಗಾಲದಾಗಿದ್ದೀವೋ ಗೊತ್ತೇ ಆಗಲ್ಲ. ಮತ್ತು ಸಂಜೆ ಆಯ್ತಪ್ಪ ಅಂತಂದ್ರೆ ನಾವು ಹಿಮಾಲಯದಾಗಿದ್ದೀವೋ ಏನೋ ಕಲಬುರಗಿದಾಗಿದ್ದೀವೋ ಗೊತ್ತೇ ಆಗಲ್ಲ. ಸಂಜೆ ಆದ್ರೆ ಸಂಜೆ ಹಿಡಿದು ಪೂರ ಮುಂಜಾನೆ ತನಕ ಹಾಕಿ ಚಳಿ ಹೊಡಿತದ. ಅದೇ ನಾವೇನ್ರ ಮತ್ತು ಮಧ್ಯಾಹ್ನಕ್ಕೆ ಬಂದೇವು ಅಂತಂದ್ರೆ ಬಿಸಿಲು ಹಾಕಿ ಹೊಡಿತದೆ. ಈಗ ನಾ ಜಾಕೆಟ್ ಏನೂ ಹಾಕೋಬಾರ್ದು ಅಂತಂದಿದ್ದೆ. ಏನು ಮಾಡೋಕ್ಕಾಗಲ್ಲ. ರೋಡ್ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್. ಸೊ ನನ್ನ ಕೈಲಂತೂ ಈ ಗ್ಲೌಸ್ ಅಂತೂ ಹಾಕೊಳಕ್ಕಾಗಲ್ಲ ಆಗ್ಯದ. ಸೊ ಅದ್ರ ಸಲಿಂದ ಸಾರಿ ಕೇಳ್ತೀನಿ ಎಲ್ಲರಿಗೆ. ನನ್ನ ಒಂದು ಗ್ಲೌಸ್ಗಳೇನವ ಅವು ಕಂಫರ್ಟೇಬಲ್ ಇಲ್ಲ. ಸೊ ಹಂಗಾಗಿ ಅವು ಭಾಳಷ್ಟು ನನಗೆ ಪೇನ್ ಮಾಡತ್ತವ ಕೈಗೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಗೋಪ್ರನೂ ಆನ್ ಆ್ಯಂಡ್ ಆಫ್ ಮಾಡ್ಲಿಕ್ಕೆ ಭಾಳ ಇದು ಮಾಡ್ತಾವೆ. ಸೊ ಟೋಟಲ್ 1166 ರೂಪಾಯಿ ಫುಲ್ ಟ್ಯಾಂಕ್ ಐತೆ ಗಾಡಿ. ಸೊ
ಇಲ್ಲಿ 0 ಮಾಡ್ಕೊಂಬ್ರಿ ಟ್ರಿಪ್ಪು. 0 ಟ್ರಿಪ್ಪು ಟೋಟಲ್ ಎಷ್ಟು ಕಿಲೋಮೀಟ್ರ್ ಹೊಡೆದೀವಿ ಅಂತ ಲಾಸ್ಟ್ನ ನೋಡಮ್ರಿ. ಈಗ ಒಂದು 15 ಕಿಲೋಮೀಟ್ರ್ ಬಂದೀನಿ, ಆಮೇಲೆ ಇದು ಒಂದು 15 ಕಿಲೋಮೀಟ್ರ್ ಪ್ಲಸ್ ಮಾಡೋರಿತ್ತು. ಇಲ್ಲ ಸೇಡಮ್ಮ, ಹಾಂ ಹೌದು, ಹಂಪಿ ಹೊಂಟೀನಿ. SDR ವ್ಲಾಗ್ಸ್ ಅಂತೇಳಿ. ನೋಡ್ರಿ, ಫಾಲೋ ಮಾಡ್ಕೊರಿ, ಬರ್ತದೆ ವಿಡಿಯೋ ಯೂಟ್ಯೂಬ್ನಾಗ. ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ಸೀದಾ ಯೂಟ್ಯೂಬಿಗೆ ಕರ್ಕೊಂಡು ಹೋಗ್ತಾನೆ ನೀವು. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ತೀನಿ, ಬಾಯ್ ಬಾಯ್. ಸೊ ನಾವೀಗ ನಿಯರ್ ಹತ್ತಿಕುಣಿ ಇದ್ದೀವಿ. ಇಲ್ಲೊಬ್ಬರು ಬ್ರದರ್ ನಿಂದ್ರಿಸಿ ಮಾತಾಡಿದ್ರು. ಸೊ ನಮ್ಮ ಚಾನಲ್ ಮತ್ತು ನಮ್ಮ ID ಫಾಲೋ ಮಾಡಿಸ್ಕೊಂಡೆ, ಸೆಲ್ಫ್ ಪ್ರಮೋಷನ್ ಮಾಡಿಕೊಂಡೆ. ಸೊ ಯಾದಗಿರಿ ರೋಡ್ ಅಂತೂ ಫುಲ್ ಕೆಟ್ಟೋಗ್ಯದ. ಏನು ಒಟ್ಟೆ ನೀವು 2 ವೀಲರಲ್ಲಿ 4 ವೀಲರಲ್ಲಿ ನಡ್ಸೋಕೆ ಆಗಲಿಲ್ಲ. ಎಲ್ಲ ಲಾರಿಗಳು ಬಂದು 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 ಫುಲ್ ಕಿತ್ಕೊಂಡು ಹೋಗ್ಯದ ರೋಡ್. ಇದೊಂದು ಪರ್ಸ್ನಲ್ ಸ್ಟಾಪ್ ಆಗ್ಯದ ನೋಡಿ ನಮ್ಗೆ. ಏನಾರ ತಿನ್ಬೇಕು ಅನ್ಸುತ್ತೆ. ಇಲ್ಲಿ ಪಾನಿಪುರಿ ಬಂಡಿ ಕಾಣತ್ತದ. ಬಜೆಟ್ ಫ್ರೆಂಡ್ಲಿ ಮೇಡಮ್ ಅಂತೇಳಿ ಅನ್ಕೊಂಡಿವಿ. ಇದು ಪರ್ಸನಲ್ ಸ್ಟಾಪ್ ಎದಕ್ಕೆ ಅಲ್ಲತ್ತೀನಿ ಅಂದ್ರೆ, ಕೇರಳ ಹೋಗೋ ಟೈಮಿಗೂ ಇಲ್ಲೇ ಸ್ಟಾಪ್ ಕೊಟ್ಟಿವಿ. ಭಾಳಷ್ಟು ಸರಿ ನಾವು ಬಂದಾಗೂ ಇಲ್ಲೇ ಸ್ಟಾಪ್ ಕೊಡ್ತೀವಿ. ಯಾಕಂತಂದ್ರೆ ನಮ್ಮ ಸಂಜೆ ಅವ್ರ ಮನೆ ಇತ್ತು ಇಲ್ಲಿ, ಹಂಗಾಗಿ ಜಾಸ್ತಿ ಬರ್ತೀವಿ ಆ ಕಡೆ. ಇವತ್ತು ನಮ್ಮ ಸೀಟಿಂದ ಟೆಸ್ಟಿಂಗ್ ನಡೆದವ. ಆಲ್ಮೋಸ್ಟ್ ಆಲ್ ಸಕ್ಸಸ್ಫುಲ್ ಸೀಟ್ ಇದ್ದಂಗೆ ಅದು. ಯಾಕಂತಂದ್ರೆ ತೊಗೊಂಡವರು ಲಾಂಗ್ ಜರ್ನಿ ಮಾಡಿ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ರಿವ್ಯೂಸ್ ಹೇಳತ್ತಾರೆ ನಮಗೆ. ಸೊ ಕಂಫರ್ಟೇಬಲ್ ಸೀಟ್ ಅದಂತೇಳಿ ಎಲ್ಲ ಮೆಸೇಜ್ ಹಾಕ್ಲತ್ತಾರೆ ಇನ್ಸ್ಟಾಗ್ರಾಮ್ನಾಗ ಡೆಲಿವರಿ ತೊಗೊಂಡವರು. ಸೊ ಈಗ ಯಾದಗಿರಿ ರೀಚ್ ಆಗಿ ಯಾದಗಿರಿ ಔಟ್ನೂ ಆಲತ್ತೀವಿ. ಸೊ ಅವಾಗೇ ಹೇಳಿದೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಅಂತ. ಇವೆಲ್ಲ ಖರ್ಚುಗಳು ನಡೀತಿರ್ತಾವೆ. ಹಂಗೆ ನನಗದು ತಾಳಕ್ಕಾಗಲ್ಲ. ಏನರ ಕಂಡ್ರೆ ತಿನ್ಬೇಕು ಅನ್ಸಿತ್ತು ಅಂತಂದ್ರೆ ತಾಳಕ್ಕಾಗಲ್ಲ ಇಂಥ ಬಂಡಿಗಳು ಕಣ್ಣಾಗ. ಯಾದಗಿರಿಲಿಂತ ರೈಟ್ ತೊಗೊಂಡು ಬಂದೇವು ಅಂತಂದ್ರೆ ಬೈಪಾಸ್ನಾಗ ಏನು ಗ್ರೀನ್ರಿ ಆದ್ರಿ ನಾವುನ ಫುಲ್ ಗ್ರೀನ್. ಈ ಸೈಡ್ ಎರಡು ಸೈಡ್ ಫುಲ್ ಗ್ರೀನು. ಯಾಕಂತಂದ್ರೆ ಬ್ರಿಡ್ಜಿಗೆ ಒಂದು ಸ್ವಲ್ಪ ಹೈಟ್ ಆಗ್ತದಲ್ಲ, ಅವಾಗ ಫುಲ್ ತೆಳಗ ಹುಲ್ಲಿನ ಹಾಸಿಗೆ ಹಸ್ದಪ್ಲೆ ಮಸ್ತ್ ಕಾಣಿಸ್ಲತ್ತಿದ್ದವು. ಈಗ ಇಲ್ಲಿಂದ ಬೈಪಾಸ್ ತೊಗೊಂಡು ನಾವು ಶಾಪುರ್ ರೂಟ್ ಹೊಂಟೀವಿ. ಸೊ ಈಗ ಸುರ್ಪುರ್ ದಾಟಿ ದೇವ್ಪುರ್ ಅನ್ನೋ ಊರು ದಾಟ್ಲತ್ತೀನಿ. ಸೊ ಸೇಡಮಿಂದ ಇಲ್ಲಿಗೆ ಒಂದು 115 ಕಿಲೋಮೀಟ್ರ್ ಕವರ್ ಮಾಡ್ಕೊಂಡಿನಿ ಜಸ್ಟ್ 2 ಅವರ್ಸ್ನಾಗ. ಹೈವೇ ಇಲ್ಲ ಇದು. ಇನ್ನೊಂದು ಏನಂತಂದ್ರೆ ರೋಡ್ ಭಾಳ ಖರಾಬ್ ಅದ. ಯಾದಗಿರಿ, ಸುರ್ಪುರ್, ಶಾಪುರು ಎಲ್ಲ ರೋಡ್ಗಳು ಫುಲ್ಲು ಹಾಳಾಗ್ಯಾವ. ಸೊ ಹಂಗಾಗಿ ಲೇಟ್ ಆಯಿತು. ನಮಗೇನು ಅರ್ಜೆಂಟ್ ಇಲ್ಲ. ಸೋಲೋ ಇದ್ರೆ ಇದೇ ಪ್ಲಸ್ ಪಾಯಿಂಟ್ ನೋಡಿರಿ. ಯಾರು ಬರ್ತಾರೆ ಅನ್ನೋದು ವೇಟ್ ಇರಲ್ಲ. ಹಿಂದೆ ಯಾರು ಸಲಿಂದ ವೇಟ್ ಮಾಡೋದಲ್ಲಿ. ಆಮೇಲೆ ಸೊ ಎಲ್ಲ ಗ್ರೂಪ್ನೇ ಹೋಗ್ಬೇಕನ್ನೋದಾಗಲಿ ಏನಿರಲ್ಲ. ಸೋಲೋ ಇದ್ದಾಗ ಹಿಂಗೆ ಆರಾಮಾಗಿ ಹೋಗ್ಬೋದು. ಇನ್ನೂ 4 hours 23 minutes ತೋರ್ಸ್ಲತ್ತದ. ಸೊ ಇದೆಷ್ಟು ಬಾರಿ ಕಾಣಿಸ್ತು ನೋಡ್ರಿ ಸೀನು. ಇದು ಯಾವ ಊರು ಬ್ರಿಡ್ಜು ಗೊತ್ತಿಲ್ಲ ನಂಗೆ. ಕೋತಿಗಳು. ಸೊ ಇಲ್ಲಿ ನೋಡ್ರಿ ಗ್ರೀನ್ರಿ ಫುಲ್. ಸೊ ಇಲ್ಲಿ ಮನೆ ಕಟ್ಕೊಂಡವ್ರು ಮಾತ್ರ ಪುಣ್ಯ ಮಾಡ್ಯಾರ ನೋಡ್ರಿ. ಆರಾಮ್ ಲೈಫ್ ಎಂಜಾಯ್ ಮಾಡ್ತಿರ್ತಾರೆ ಅವರು. ಫುಲ್ ಆರೋಗ್ಯವಂತರು. ಬಟ್ ಸಿಟಿಗೆ ಹೊರಗಿರ್ತಾರಲ್ಲ, ಸೊ ಪ್ರಶಾಂತ ನಿಂತಿರ್ತಾರೆ. ಯಾವುದೇ ರೀತಿ ಸಿಟಿದು ಟೆನ್ಷನ್ ಇಲ್ಲ, ಮಾರ್ಕೆಟ್ ಹೋಗೋದಿಲ್ಲ, ಏನಿಲ್ಲ. ಬರ್ತಾರೆ ಬಟ್ ಟೆನ್ಷನ್ ಇಲ್ಲ, ಟ್ರಾಫಿಕ್ ಜಂಜಟ್ ಇಲ್ಲ, ಏನಿಲ್ಲ. ಸಿಟಿ ಬಿಟ್ಟು ಫುಲ್ ನೀವಂತಿರ್ತಾರಲ್ಲಿ. ಸೊ ನಾವೀಗಿದ್ದೀವಿ ಯಾವುದೋ ಒಂದು ಊರಾಗ. ಬಟ್ ಸೂರ್ಯ ಮಾತ್ರ ಅಲ್ಟಿಮೇಟ್ ಕಾಣಿಸತ್ತಾನ. ನಿಮಗೆ ಕಾಣಿಸತ್ತಾನ ಎಲ್ಲೋ ಗೊತ್ತಿಲ್ಲ ಅಲ್ಲಿ. ಸೊ ಎಷ್ಟು ಭಾರಿ ನೋಡ್ರಿ, ಕೇಸರಿ ಕಲರ್ ಆಗ್ಯಾನ ಫುಲ್ಲು. ಮಸ್ತ್ ಕಾಣಿಸ್ತದ. ಇಲ್ಲೊಂದು ಫೋಟೋ ಹಾಕೊಂಬ್ರಿ, ಮಸ್ತ್ ಕಾಣತ್ತ ಕರವಿ. ಸೊ ಭಾರಿ ಕಾಣಿಸ್ತೇನು ಸೂರ್ಯ. ಸೊ ಹಂಗಾಗಿ ಫೋಟೋ ಹಾಕ್ಕೊಂಡವು ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದೆ. ಇಲ್ಲಿಂದ ಇನ್ನೂ 99 ಕಿಲೋಮೀಟ್ರ್. ಸೊ ಇನ್ನೂ ಒಂದು 2.5 ತಾಸು ಹೋಗ್ತದೆ. ಸೊ ಈಗ 7 ಗಂಟೆ ಆಗ್ಯದ. ಗಂಗಾವತಿದಾಗ ಇದ್ದೀನಿ.
ಸೊ ಒಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ಗಂಗಾವತಿಯಾಗ. ಗಂಗಾವತಿ ಸಿಟಿ ಹೊರಗ್ಲಿಂತ ಟ್ರಾಫಿಕ್ ಸ್ಟಾರ್ಟ್ ಆಗ್ಯದ ನನಗೆ. ಏನಾದರೂ ಟ್ರಾಫಿಕ್ ಮುಗಿಯಲ್ಲ, ಸಿಟಿಯಾಗಿದ್ದೀನಿ ಈಗ. ಸೊ ಇಲ್ಲಿಂದ ಇನ್ನೂ 15 ಕಿಲೋಮೀಟ್ರು ಗಂಗಾವತಿ ಟು ಅಂಜನಾದ್ರಿ, ಇನ್ನೂ 15 ಕಿಲೋಮೀಟ್ರ್ ಅದ. ಸೊ ಹೊಂಟೀನಿ. ಆಮೇಲೆ ಇಲ್ಲಿ ಏನೋ ಗ್ರಾಮ ದೇವತೆ ಏನೋ ಜಾತ್ರೆ ಅದೋ ಏನೋ ಗೊತ್ತಿಲ್ಲ. ಸೊ ಟ್ರಾಫಿಕ್ ಅಂತೂ ಭಾಳ. ಸೊ 8 ಗಂಟೆ 20 ನಿಮಿಷ ಆಲತ್ತದ. ಒಂದು 7:40 ಬಂದೇನ. ಬಟ್ ಇದೊಂದು ನಂದು ಯಾಕೋ ಫಾಗ್ ಲ್ಯಾಂಪ್ ಒಂದೇ ಬೀಳತ್ತದ, ಈ ಸೈಡಿಂದ ಯಾಕೋ ಡಿಮ್ ಆಗ್ಯದ. ಸೊ ಇದಕ್ಕೆ ನೋಡ್ಕೊತ ನಿಂತಿದ್ದೆ ಏನಾಗ್ಯದ ನೋಡಮ್ಮ ಅಂತೇಳಿ. ಸೊ ಲೇಟ್ ಆಯ್ತು ಸ್ವಲ್ಪ. ಇಲ್ಲೇ ಒಂದು ಯಾವ್ದಾರ ರಿಸಾರ್ಟ್ ನೋಡಮ್ಮ, ಇಲ್ಲಾಂದ್ರೆ ಸ್ಟೇ ನೋಡಮ್ಮ ಅಂತೇಳಿ ಹೊಂಟೀನಿ. ಯಾವ್ದಾರ ಲಾಡ್ಜ್ ಇತ್ತಂದ್ರೆ ಮಾಡಮ್ಮ ಅಂತೇಳಿ. ಸೊ ಈಗಿದ್ದೀನಿ ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣತ್ತ ನೋಡ್ರಿ. ಸೊ ಅಂಜನಾದ್ರಿ ಬೆಟ್ಟದ ಮುಂದೆ ಕುಂತಿದ್ದೆ ಸ್ವಲ್ಪ ಹೊತ್ತಿಲ್ಲೇ, ಅದು ನೋಡ್ಕೊತ ಏನಾಗ್ಯದ ನೋಡಮ್ಮ ಅಂತೇಳಿ. ಬಟ್ ಅದು ಗೊತ್ತಾಗಲ್ಲ ಅದು. ನೋಡಮ್ರಿ ನಾಳೆಗೆ ಮೆಕ್ಯಾನಿಕ್ಗಾರ ಯಾರಿಗಾರ ತೋರಿಸಿದ್ರೆ ಗೊತ್ತಾಗ್ತದ. ಸೊ ನೈಟ್ ಟೈಮ್ ಅಂಜನಾದ್ರಿ ಸೆಕೆಂಡ್ ಟೈಮ್ ಅನ್ನಿಸ್ತದೆ ಇದು ನೈಟ್ ಟೈಮ್ ಬಂದದ್ದು ನಾನು. ಎಲ್ಲ ನೋಡ್ರಿ ಇದೇ ಎಂಟ್ರೆನ್ಸು. ನೋಡಮ್ರಿ ನಾಳೆ ಆದ್ರೆ ಬರ್ತೀನಿ, ಬಂದು ಹೋಗ್ತೀನಿ. ಸೊ ಈಗ ಈ ಕಡೆ ಸಣಾಪುರ ಸೈಡ್ ಕ್ಯಾಂಪಿಂಗ್ ಮಾಡಿರ್ತಾರೆ ನೋಡ್ತೀನಿ. ಮೇ ಬಿ ಕ್ಯಾಂಪಿಂಗ್ ಮಾಡ್ಬೇಕಂತ ನನಗೆ ಯಾರೇ ಸಿಕ್ಕಿರಪ್ಪ ಅಂತಂದ್ರೆ ಕ್ಯಾಂಪಿಂಗ್ ಮಾಡ್ತೀನಿ. ಇಲ್ಲಪ್ಪ ಅಂತಂದರೆ ಡೈರೆಕ್ಟ್ ಯಾವ್ದಾದ್ರು ರೂಮ್ ಮಾಡಿ ಇರ್ತೀನಿ ಇವತ್ತು ನೈಟು. ಈ ಕಡೆ ಗೂಗಲ್ನ ಸರ್ಚ್ ಮಾಡಿ ಹೊಂಟೀನಿ. ಸೊ ಹಂಗಾಗಿ ಹೊಲತ್ತೀನಿ ಈಗ. ಸೊ ನೈಟ್ನೂ ಚಾಲೋ ನೋಡ್ರಿ, ಈಗ 24 hours ಚಾಲೂ ಇರ್ಬೋದು. ಯಾಕಂತಂದ್ರೆ ಇವಕ್ಕೆ ಡೋರ್ ಇಲ್ಲ, ಏನಿಲ್ಲ. ಇಲ್ಲೇ ಮಲ್ಕೋತಾರ, ಇಲ್ಲೇ ಇರ್ತಾರಲ್ಲ ಇವಾಗ. ಮತ್ತು ಅದ್ರಾಗ ಇವತ್ತು 31st ಡಿಸೆಂಬರ್ ಅಲ್ಲ. ಸೊ ಹಂಗಾಗಿ ಮೇ ಬಿ ಚಾಲೋ ಇನ್ನು ನೋಡ್ಬೇಕು. ನೈಟ್ ಏನು ತಿರುಗಾಡ್ಬೇಕು ಎಲ್ಲಾರ ಕ್ಯಾಂಪಿಂಗ್. ನನಗೆ ಯಾರ ಬೈಕರ್ ಸಿಕ್ಕರ ಬೆಸ್ಟ್ ಆಗ್ತದೆ. ಯಾಕಂತಂದ್ರೆ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಟೆಂಟ್ ಗಿಂಟ್ ತಂದವ್ರು ಇದ್ರು ಅಂತಂದ್ರೆ ಸೊ ಅದಕ್ಕೆ ಹುಡುಕ್ಯಾಳತ್ತೀನಿ ಅಂಥವ್ರು ಯಾರನ್ನ ಸಿಗ್ತಾರೆ ಅಂತೇಳಿ. ಸೊ ನಾವು ಫಸ್ಟ್ ಟೈಮ್ ಬಂದದಕ್ಕೆ ಈಗ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಅದ. ಈ ಸೈಡ್ ಹಂಪಿ ಸೈಡು ಎಲ್ಲಿ ನೋಡಿದ್ರೆ ರೆಸಾರ್ಟ್, ಎಲ್ಲಿ ನೋಡಿದ್ರೆ ರೆಸಾರ್ಟ್. ನಿಮಗೆ ಫುಲ್ಲು ಎಲ್ಲ ಕಡೆ ಫುಲ್ ಆಗ್ಯಾವ. ಆಲ್ಮೋಸ್ಟ್ ಆಲ್ ಹಂಪಿದಾಗ ರೆಸಾರ್ಟ್ ಎಲ್ಲ ಚೆಕ್ ಮಾಡಿದೆ, ಫುಲ್ಲೇ ತೋರ್ಸ್ಲತ್ತಾವ ಎಲ್ಲ ರೂಮ್ಗಳು. ಮತ್ತು ನೋಡಮ್ರಿ ಈ ಕಡೆ ಸಣಾಪುರ ಲೇಕ್ ಸೈಡ್ ಹೊಂಟೀನಿ. ಅಲ್ಲೇನಾದರೂ ಕ್ಯಾಂಪಿಂಗ್ ಮಾಡಿದ್ರೆ ಅಂದ್ರೆ ಯಾರೇ ಬೇರೆಯವರು. ಸೊ ಅಲ್ಲೇ ನಾನು ಟೆಂಟ್ ಹಾಕೊಂಡು ಕೇಸಿಂದು ಇರ್ತೀನಿ ಇವತ್ತು ನೈಟು. ಇಲ್ಲಪ್ಪ ಅಂತಂದ್ರೆ ನಾನು ಯಾವ್ದಾರು ರೂಮ್ ಸಿಕ್ಕುತ್ತಂದ್ರೆ ನೋಡ್ತೀನಿ. ಇಲ್ಲ ಲಾಸ್ಟ್ ಒಂದು ಯಾವುದು ನಮ್ಮ ಅಂಜನಾದ್ರಿ ಬೆಟ್ಟ ಪಾರ್ಕಿಂಗ್ ಅದಲ್ಲ. ಸೊ ಆ ಪಾರ್ಕಿಂಗ್ದಾಗ ಎಲ್ಲ ಆಲ್ಮೋಸ್ಟ್ ಟಿ ಹಾಕ್ಕೊಂಡು ಹಾಸ್ಕೊಂಡು ಮಲ್ಕೊಂಡ್ರಲ್ಲ, ಅಲ್ಲೇ ಬಂದು ಕ್ಯಾಂಪಿಂಗ್ ಮಾಡ್ತೀನಿ. ಲಾಸ್ಟ್ ಆಪ್ಷನ್ ಅಂತೂ ಅದಾದ. ಬಟ್ ನೋಡೋಮಂತ ಹೊಂಟೀನಿ. ಸೊ ವೈಟ್ ಸ್ಯಾಂಡ್ ಹಂಪಿ ಅಂತೇಳಿ ಅಲ್ಲಿ ಬಂದೀನಿ. ಎಕ್ಸ್ಪಲ್ಸ್ ಅದಲ್ಲ, ಇಲ್ಲ ಎಕ್ಸ್ಪಲ್ಸ್ ಅದ, ಇಂಪಲ್ಸ್ ಅದ. ವೈಟ್ ಸ್ಯಾಂಡ್ ಹಂಪಿ ರಿವರ್ ವ್ಯೂ ರೆಸ್ಟೋರೆಂಟ್ ಅಂತ. ನೋಡಮ್ರಿ ಒಳಗೆ ಹೋಗಿ ಕೇಳ್ತೀನಿ. ಸೊ ಇಲ್ಲಿ ಒಳಗೆ ಬಂದೀನಿ. ನಮ್ಮ ಮನೀಶ್ ಬ್ರೋ ಅವ್ರು ಸಿಕ್ಕಾರ. ಹಾಯ್ ಬ್ರೋ, ಎಲ್ಲ ಅನ್ನೋರು. ಹಾಂ ಅವನ ಆಡ ಟ್ರಾಫಿಕ್ ಹೊಂಡಿದೆ. ಹಾಂ ಒಂದಕ್ಕೆ. ಸೊ ಊಟ ಅದು ಮಾಡ್ಕೊಂಬಂದೆವು. ಜಾಸ್ತಿ ಏನು ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನಾವು ಬಂದಿದ್ದು ಇರೋಂಥ ರೆಸಾರ್ಟು ಹಿಂಗೆ ನೋಡ್ರಿ. ಸೊ ಕ್ಯಾಂಪಿಂಗ್ ಮಾಡ್ತೀನಿ ಅಂತ ಹೇಳಿನಲ್ಲ, ಸೊ ಕ್ಯಾಂಪಿಂಗೇ ಮಾಡೀನಿ. ಫುಲ್ ಎಲ್ಲ ಊಟ ಅದು ಮಾಡತ್ತಾರ, ಸ್ವಲ್ಪ ಎಂಜಾಯ್ ಮಾಡೋರು ಮಾಡ್ಲತ್ತಾರ. ಸೊ ಆ ರೀತಿಯ ಎಂಜಾಯ್ ಮಾಡತ್ತಾರ. ಸೊ ನಮ್ದೇನಿಲ್ಲ, ಊಟ ಅದು ಮಾಡ್ಕೊಂಬಂದೀವಿ. ನಮ್ಮ ಮನೀಶ್ ಬ್ರೋ ಅವ್ರದ್ದು ಆ ಸೈಡ್ ಅದು ಕಾಣಲ್ಲ, ಅದು ಟೆಂಟ್ ಅಲ್ಲೇ ಅದ. ಬಟ್ ನಾ ಈ ಸೈಡ್ ಹಾಕ್ಕೊಂಡಿನಿ. ಸೊ ಇದು ಹೋಟೆಲ್ ಪ್ಲೇ ಅದ ಒಂದು, ಅಲ್ಲೇ ಟೆಂಟ್ ಹಾಕೊಳಕ್ಕೂ ಬಿಟ್ರೆ ನಮಗೆ. ಆಮೇಲೆ ಇವರು ಟೆಂಟ್ ಹಾಕಿಸ್ಕೇಶನ್ ಕೊಡ್ತಾರೆ. ಆ್ಯಕ್ಚುಲಿ ಇವರು ಟೆಂಟ್ಗಳು ಹಾಕ್ಯಾರ ಇಲ್ಲಿ ಜಾಸ್ತಿ. ಮುಂಜಾನೆ ತೋರಿಸ್ತೀನಿ ನಿಮಗೆ.
ಇವತ್ತು ಖಾಲಿ ಬರೋದೇ ಆಯಿತು. ಸೊ ಇವತ್ತು ಸೆಡಮ್ಲಿಂದ ಬಂದು ಇಲ್ಲಿ ಮುಟ್ಲಕ್ಕೆ ಒಂದು 7-10 ನಿಮಿಷ ಆಗಿತ್ತು. ಆ್ಯಂಡ್ ಈಗ ಒಂದು ಸ್ವಲ್ಪ ಊಟ ಗೀಟ ಮಾಡಿ ಬಂದು ಟೆಂಟ್ ಸೇರ್ಕೊಂಡಿವಿ. ಇದು ಒಂದು ಸ್ವಲ್ಪ ತಿರುಗಾಡಿ ಮತ್ತು ರಿಟರ್ನ್ ಸೆಡಮ್ ಆಗ್ತೀನಿ. ಸೊ ನ್ಯೂ ಇಯರ್ದಾಗ ಒಂದು ಫಸ್ಟ್ ರೈಡ್ ಇರಲ್ಲ ಅಂತೇಳಿ ಈ ರೈಡ್ ಮಾಡಿದ್ದೆ. ಆ್ಯಂಡ್ ಸೋಲೋ ರೈಡ್ ಇರಲ್ಲ ಅಂತೇಳಿ ಅದ್ರಾಗ ಮನೀಶ್ ಭಾಯ್ ಅವ್ರು ಸಿಕ್ಕರು. ಸೊ ಮನೀಶ್ ಭಾಯ್ ನಾವು ಇಬ್ಬರು ಕಲಿಸಿ ಮುಂಜಾನೆ ಒಂದು ಸ್ವಲ್ಪ ತಿರುಗಾಡಿ ಇಲ್ಲಿಂದ ಮತ್ತೆ ರಿಟರ್ನ್ ಬಿಡ್ತೀವಿ. ಸೊ ಮತ್ತು ನಾಳೆ ವ್ಲಾಗ್ನಾಗ ಗೊತ್ತಾಗ್ತದೆ ನಿಮಗೆ. ಸೊ ಎಲ್ರಿಗೂ ಗುಡ್ ನೈಟ್, ನಮಸ್ಕಾರ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು January 1st 2026 ನೈಟ್ ಬಂದು ಸ್ಟೇ ಮಾಡಿರೋವಂಥ ಒಂದು. ಸೊ ನೈಟ್ ಬಂದು ನಾವೇ ಸ್ಟೇ ಮಾಡಿವಲ್ಲ, ಇದು ಆ ರೆಸಾರ್ಟು. ಇಲ್ಲೆಲ್ಲ ಟೆಂಟು, ಆಮೇಲೆ ಈ ಸೈಡ್ಸ್ ಎಲ್ಲ ರೂಮ್ಗಳು.